ಪ್ರಿಯ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2025-26ನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ನೇಮಿಸುವ ಕುರಿತು ತಿಳಿದುಕೊಳ್ಳೋಣ. ಈಗಾಗಲೇ ಈ ಒಂದು ಶೈಕ್ಷಣಿಕ ಸಾಲಿಗೆ ಸಂಬಂಧಪಟ್ಟ ಹಾಗೆ DCA ಅವರು 5ಕ್ಕೂ ಹೆಚ್ಚು ನೋಟಿಫಿಕೇಷನನ್ನು ಇಶ್ಯೂ ಮಾಡಿದ್ದಾರೆ. ಇದು ನೋಟಿಫಿಕೇಷನ್ ಅಲ್ಲ, ಸುತ್ತೋಲೆ ಅಲ್ಲ, ಇದೊಂದು ಪತ್ರ ಸರ್ಕಾರದ ಕಾರ್ಯದರ್ಶಿ ಅವರು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಆಯುಕ್ತರಿಗೆ ಬರೆದಿರುವಂಥದ್ದು. ಸೊ ಈ ಒಂದು ಪತ್ರದಲ್ಲಿ ಮಾನ್ಯ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ನವರು ನೀಡಿರುವಂತಹ ಕಾನೂನು ಅಭಿಪ್ರಾಯ ಹಾಗೆ ಮಧ್ಯಂತರ ಆದೇಶದ ಅವಲೋಕನೆಗಳಿಗೆ ಒಳಪಟ್ಟು ಹಾಗೂ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ 2025-26ನೇ ಸಾಲಿನ ಸೆಮಿಸ್ಟರ್ ಪೂರ್ಣಗೊಳ್ಳುವವರೆಗೆ 2024-25ನೇ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿರುವ ಅತಿಥಿ ಉಪನ್ಯಾಸಕರನ್ನು ಕಾರ್ಯಭಾರಕ್ಕೆ ಅನುಗುಣವಾಗಿ ಮುಂದುವರಿಸಲು ಹಾಗೆ ಈ ರೀತಿ ಮುಂದುವರಿಕೆಯ ನಂತರವೂ ಕಾರ್ಯಭಾರವಿದ್ದಲ್ಲಿ ಅಂತಹ ಕಾರ್ಯಭಾರಕ್ಕೆ ಎದುರಾಗಿ ಮಾನ್ಯ ನ್ಯಾಯಾಲಯದ ಮಧ್ಯಂತರ ಆದೇಶಾನುಸಾರ ಪ್ರಸ್ತುತ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಲ್ಲಿ UGC ವಿದ್ಯಾರ್ಹತೆ ಹೊಂದಿರುವಂತಹ ಅಭ್ಯರ್ಥಿಗಳನ್ನು ಅತಿಥಿ ಉಪನ್ಯಾಸಕರಾಗಿ ನೇಮಕಾತಿ ಮಾಡಿಕೊಳ್ಳಲು ಅನುಮತಿಸಲಾಗಿದೆ. ಹಾಗೆ ಬ್ರಾಕೆಟಲ್ಲಿ ಇದನ್ನು ಕೂಡ ಮೆನ್ಷನ್ ಮಾಡಿದರೆ ಏನು, ಇದೊಂದು ಪತ್ರ ಅನ್ನುವಂಥದ್ದು ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಂದ ಕೂಡ ಅನುಮೋದಿಸಲ್ಪಟ್ಟಿರುತ್ತದೆ ಅಂತ ಹೇಳಿದ್ರೆ ಈ ಒಂದು ಲೆಟರ್ಗೆ ಎಜುಕೇಷನ್ ಮಿನಿಸ್ಟರ್ ಕೂಡ ಓಕೆ ಹೇಳಿದ್ದಾರೆ. ಕಳೆದ ಸಾಲಿನಲ್ಲಿ ಅಂತ ಹೇಳಿದ್ರೆ 2024-25 ಸಾಲಿನಲ್ಲಿ ಯಾರೆಲ್ಲ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೋ ಅವರು ಈ ಬಾರಿ ಕೂಡ ಮುಂದುವರಿಯುತ್ತಾರೆ ಕಾರ್ಯಭಾರವಿದ್ದಲ್ಲಿ. ಹಾಗೆ ಹೆಚ್ಚುವರಿ ಕಾರ್ಯಭಾರ ಏನಾದರೂ ಉದ್ಭವಿಸಿದ್ದಲ್ಲಿ ಅಂಥ ಕಾರ್ಯಭಾರವನ್ನು UGC ಕ್ವಾಲಿಫೈಡ್ ಕ್ಯಾಂಡಿಡೇಟಿಂದ ಫಿಲ್ ಮಾಡಿಸ್ಕೊಳ್ತಾರೆ. ಇದು ನೇಮಕಾತಿ ಅನ್ನುವಂಥದ್ದು ಹಾಲಿ ಸೆಮಿಸ್ಟರ್ಗೆ ಮಾತ್ರ. ಹಾಲಿ ಸೆಮಿಸ್ಟರ್ ಅಂತ ಹೇಳಿದ್ರೆ ಇವಾಗ ನಡೀತಿರುವಂಥದ್ದು ಫಸ್ಟ್ ಸೆಮಿಸ್ಟರು, ಥರ್ಡ್ ಸೆಮಿಸ್ಟರು, ಫಿಫ್ತ್ ಸೆಮಿಸ್ಟರು, ಈ ಒಂದು ಸೆಮಿಸ್ಟರ್ಗೆ ಮಾತ್ರ ಸಂಬಂಧಪಟ್ಟದ್ದು. ಈ ಒಂದು ಶಾರ್ಟ್ ಪೀರಿಯಡ್ ಅಂತ ಹೇಳಿದ್ರೆ ತುಂಬ ಏನೋ ಟೈಮ್ ಇಲ್ಲ. ಈ ಒಂದು ಹಾಲಿ ಸೆಮಿಸ್ಟರ್ ಮುಗಿಲಿಕ್ಕೆ ಇನ್ನೊಂದು ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ 1 ತಿಂಗಳು ಕೂಡ ಇಲ್ಲ. 1-1.5 ತಿಂಗಳಿಗೆ ಮಾತ್ರ ಈ ಒಂದು ನೇಮಕಾತಿ ಆಗುವಂಥದ್ದು. ಈ 1-1.5 ತಿಂಗಳಲ್ಲಿ ಶಿಕ್ಷಣ ಇಲಾಖೆಯವರು ನ್ಯಾಯಾಲಯದಿಂದ ಒಂದು ಫೈನಲ್ ಆರ್ಡ್ರನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು. ಆ ಫೈನಲ್ ಆರ್ಡ್ರಿಗೋಸ್ಕರ ಈ ರೀತಿ ಕಂಟಿನ್ಯೂಯೇಷನ್ ಕೊಟ್ಟಿರ್ಬೋದು. ಆ ಫೈನಲ್ ಆರ್ಡ್ರ್ ಬಂದ ಮೇಲೆ ಇಮಿಡಿಯೇಟಾಗಿ ಆ ಫೈನಲ್ ಆರ್ಡ್ರ್ ಪ್ರಕಾರ ಕೌನ್ಸಿಲಿಂಗ್ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ.